ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದ ಗರ್ಲಿ. ಇದು ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಸ್ಕೂಲು ಅವ್ರ ಮೇಸ್ಟ್ರು ಬಿಟ್ಬಿಡ್ತಾರೆ ನಮ್ಮ ಅಪ್ಪ ಸ್ಕೂಲ್ ಹುಡುಗನ್ನ ಅಂತ ಹೇಳ್ಬಿಟ್ಟು. ಬೀಚ್ ನೋಡಿ ಯಾವ ಕಾಲ ಆಗುತ್ತೆ ನಾನು. ಓ ಮೈ ಗಾಡ್. ಸ್ನಾನ ಮಾಡಕ್ಕೆ ರೂಮ್ ಸಿಕ್ಕಿದೆ ಹೆಚ್ಚು. ಆಕ್ಚುಲಿ ಫೇಮಸ್ ಪಬಾಸಿಕ್ ಫ್ರೂಟ್ ಫೇಟ್ ತುಂಬಾ ಯಮ್ ಆಗಿದೆ. ಹಾಯ್ ಗೈಸ್, ಐ ಆಮ್ ಬ್ಯಾಕ್. ಇವರೇ ಪೂಜೆ ಮಾಡೋದಿಲ್ಲ ಹೋಗ್ಬಿಟ್ಟು. ಇದು ಕ್ಯೂ ಕಾಂಪ್ಲೆಕ್ಸ್, ಅದರಲ್ಲಿ 8 ಹಾಲ್ ಇದೆ ಅಂತ. ಅದ್ರೊಳಗಡೆ ತಿರುಪತಿಲಿ ಕೂಡಾಕ್ತಾರಲ್ಲ ಆ ರೀತಿ ಕೂಡಾಕ್ತಾರಲ್ಲ ನೋಡಿ, ಇಲ್ಲಿ ಹೋಗ್ತಾ ರೀತಿ ಕಾಣುತ್ತೆ ರೂಮ್ಸ್ ಅಂಡ್ ಈ ರೀತಿ ಎಂಟ್ರಿ ಕೊಡ್ತಾ ಇದ್ದಾರೆ. ಕುಕ್ಕೆಗೆ ಹೋಗಿ ಆಲ್ಮೋಸ್ಟ್ ಒಂದು 10 ವರ್ಷ ಆಗಿದೆ. ಅದಕ್ಕೆಲ್ಲ ಜಾಸ್ತಿ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಸುಬ್ರಹ್ಮಣ್ಯಕ್ಕೆ ಬರೋದೇ ಇಲ್ಲ. ಒಂದು ಸಾಕು. ನಾನಿವತ್ತು ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ವ್ಲಾಗ್ ಮಾಡಬೇಕು ಅಂತಾನೆ ತಲೆ ಇರಲಿಲ್ಲ, ಬಟ್ ಸಡನ್ ಆಗಿ ಅನ್ನಿಸ್ತು ಮಾಡಬೇಕು ಅಂತ, ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ಆಕ್ಚುಲಿ ನಾನು ಹಾಸನಲ್ಲಿ ಇದ್ದೀನಿ, ನಮ್ಮ ಅಮ್ಮನ ಮನೇಲಿ ಇದ್ದೀನಿ. ನಾವೆಲ್ಲ ಟ್ರಿಪ್ ಹೋಗ್ತಾ ಇದೀವಿ. ಇದೇನು ಸಡನ್ ಟ್ರಿಪ್ ಅಂತಲ್ಲ, ನಮ್ಮಪ್ಪ ಕಾರ್ ತಗೊಂಡಾಗಿಂದ ಅನ್ಕೊಳ್ತಾ ಇದ್ರು ನಾವೆಲ್ಲ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಧರ್ಮಸ್ಥಳ ಸುಬ್ರಹ್ಮಣ್ಯ ಜೊತೆಗೆ ನಾವು ಈ ಸಲ ಕಟೀಲು ಆ್ಯಂಡ್ ಮಂಗಳೂರಲ್ಲಿ ಒಂದು ಬೀಚಿಗೆ ಹೋಗ್ತಾ ಇದ್ವಿ. ಇಟ್ಸ್ ಗೋನ್ ಬಿ ವೆರಿ ಫನ್. ಸೊ ನಾನು ಪ್ರಶಾಂತ್ ನೆನ್ನೆ ನೈಟೇ ಬಂದ್ಬಿಟ್ಟು ಈ ಸೊಕ್ಕೋತ್ ಕೋಲ್ಡ್ ಇತ್ತು ಗೈಸ್. ನಾವು ಬ್ಯಾಂಗ್ಳೂರ್ ಬಿಟ್ಟಾಗ 9 o'clock ಆಗಿತ್ತು ಆ್ಯಂಡ್ ಇಲ್ಲಿ ರೀಚ್ ಆಗಿದಾಗ 12 o'clock ಆಗಿತ್ತು. ಶಾಂತಿ ಗ್ರಾಮ ಬಿಡ್ತಿದ್ದಂಗೆನೆ ಚಳಿ ಅಂತೂ ಹೆಂಗೆ ಹೊಡಿತು ಅಂತಂದರೆ ಓ ಮೈ ಗಾಡ್. ನಾನಂತೂ ಕಿರ್ಚಾಡ್ಕೊಂಡೆಲ್ಲ ಬಂದಿದ್ದೀನಿ. ಏನು ಚಳಿ ಆಗ್ತಾ ಇತ್ತಲ್ಲ, ಆ ಮೈಂಡ್ ಸೆಟ್ನ ಡಿಸ್ಟರ್ಬ್ ಮಾಡೋಕ್ಕೆ, ಇಲ್ಲ ಅಂತಂದ್ರೆ ಹೆವಿ ಕೋಲ್ಡ್ ಆಗ್ತಾ ಇತ್ತು, ಮುಂದೆ ಬರೋಕ್ಕೆ ಆಗ್ತಾ ಇರಲಿಲ್ಲ ನಾವು. ಸೊ 12 ಗಂಟೆಗೆ ರೀಚ್ ಆದ್ವಿ. ಸೊ ಇವಾಗೆಲ್ಲ ರೆಡಿ ಆಗ್ತಾ ಇದ್ದಾರೆ ಆ್ಯಂಡ್ ನನ್ನ ಫ್ಯಾಮಿಲಿ ಬಂದಿದೆ, ನಾನು ಮತ್ತು ಪ್ರಶಾಂತ್ ಬಂದಿದ್ವಿ. ಕೋಮಲ ಮತ್ತು ಅವ್ರ ಹಸ್ಬೆಂಡ್ ಫ್ಯಾಮಿಲಿ ಬರ್ತಾ ಇದ್ದಾರೆ ಇವಾಗ ಇನ್ನೂ ಕಾರಲ್ಲಿ. ಅವ್ರು ಬೆಳಗ್ಗೆ ಬಿಟ್ಟರು ಬ್ಯಾಂಗ್ಳೂರಿಂದ 8 o'clockಗೆ. ಸೊ ನಾವು ಆ್ಯಕ್ಚುಲಿ ನೈಟ್ ಬಂದಿದ್ದಂತರ ಒಳ್ಳೇದೇ ಆಯಿತು, ರೆಸ್ಟು ಸಿಕ್ತು ನಮಗೆ. ಕಂಟಿನ್ಯೂಸ್ ಡ್ರೈವಿಂಗ್ ಅಂತ ಏನು ಮಾಡೋಂಗಿಲ್ಲ ಇವಾಗ. ಸೊ ಇವಾಗೆಲ್ಲ ರೆಡಿ ಆಗ್ತಾ ಇದೀವಿ. ಅವ್ರು ಬಂದ್ರು ಕೂಡಲೇ, ನಮ್ಮ ಅಪ್ಪ ಕೆಲಸದಿಂದ ಬಂದ್ರು ಕೂಡಲೇ ಇಲ್ಲಿಂದ ಹೊರಡೋದು. ಮೇ ಬಿ ನಾವು ಆಫ್ಟರ್ನೂನಾಗ ಬಿಡ್ತೀವಿ ಅಂತ ಅನ್ಸುತ್ತೆ. ಅದ್ರದ್ದು ಎಷ್ಟು ಗಂಟೆ ಬಿಡ್ತೀವಿ ಅಂತ ಏನೂ ಐಡಿಯಾ ಇಲ್ಲ. ಆ್ಯಕ್ಚುಲಿ ಬೀಚಿಗೆ ಹೋಗಿ ತುಂಬ ಕಾಲಗಳೇ ಆಯಿತು. ಸೊ ನೋಡೋಣ ಹೆಂಗೆ ಹೋಗುತ್ತೆ ವ್ಲಾಗ್ ಅಂತ ಹೇಳ್ಬಿಟ್ಟು ನಾನು ಎಲ್ಲೆಲ್ಲ ಹೋಗ್ತೀನಿ, ನಿಮ್ಮನ್ನ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ. ಬೈ ದ ವೇ ಗೈಸ್, ನೀವೇನಾದರೂ ನಮ್ಮ ಕಾರ್ ಪರ್ಚೇಸಿಂಗ್ ವ್ಲಾಗ್ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡ್ಕೊಬನ್ನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ನೋಡ್ಬೋದು. ಗೈಸ್, ಐ ಆಮ್ ಬ್ಯಾಕ್. ಸಚ್ ಅ ಕೇಯೋಸ್ ಗೈಸ್. ಒಂದು ಹಾಫ್ ಆನ್ ಅವರ್ ಇಲ್ಲ 1 hour ಏನೋ ಫುಲ್ ಕೇಯೋಸ್ ಆಗ್ಬಿಟ್ಟಿದ್ವು ನಮ್ಮ ಮನೇಲಿ. ನಮ್ಮಪ್ಪ ಇನ್ನೂ ಫ್ಯಾಕ್ಟ್ರಿಯಿಂದ ಬಂದಿಲ್ಲ, ಹೊರಡ ಅಂತ ಅಂದರೆ ಇವಾಗ ಅಲ್ಲಿ ಒಪ್ಸ್ಕೊಂಡು ಕರ್ಕೊಬರಕ್ಕೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋಗ್ತಾ ಇದ್ವಿ. ಏನೋ ಸ್ಕೂಲು ಅವರು ಮೇಸ್ಟ್ರು ಬಿಟ್ಬಿಡ್ತಾರೆ ನಮ್ಮ ಅಪ್ಪ ಸ್ಕೂಲ್ ಹುಡುಗನ್ನ ಅಂತ ಹೇಳ್ಬಿಟ್ಟು, ಏನೋ ಗೊತ್ತಿಲ್ಲ. ನನ್ನ ತಂಗಿ ಫ್ಯಾಮಿಲಿ ಮುಂದೆ ಒಂದು ಕಾರಲ್ಲಿ ಹೋಗಿದೆ, ನಾವೆಲ್ಲ ಇನ್ನೊಂದು ನಮ್ಮ ಅಪ್ಪನ ಹೊಸ ಕಾರಲ್ಲಿ ಬರ್ತಾ ಇದೀವಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಅಪ್ಪನ ಕಾರಲ್ಲಿ ಇದ್ದೇ ಫಸ್ಟ್ ನಾನು ಕೂತಿರೋದು. ನಾನು ಕೂತೇ ಇರಲಿಲ್ಲ. ಅಲ್ಲಿ ಏನು ಶೋರೂಮಲ್ಲಿ ಕೂತು ಟ್ರೈನ್ ಮಾಡಿದ್ನಲ್ಲ ಅಷ್ಟೇ ಕೂತಿದ್ದು. ಇದರಲ್ಲಿ ನಾನು, ನಮ್ಮ ಮಮ್ಮಿ, ನನ್ನ ಹಸ್ಬೆಂಡು ಆ್ಯಂಡ್ ನನ್ನ ಅಪ್ಪ ಬರ್ತಾರೆ ಅನ್ಸುತ್ತೆ. ಸೊ ಅಷ್ಟು ಜನ ಹೋಗ್ತಾ ಇದ್ದೀವಿ. ಇವಾಗ ಹನುಮಂತಪುರ ಹೋಗ್ಬಿಟ್ಟು ನಮ್ಮ ಅಪ್ಪನ ಕರ್ಕೊಂಡು ಹೋಗೋದಂತ ಪ್ಲಾನ್ ಆಗಿದೆ. ಇದ್ರ ಮಿಡಲ್ ಅಲ್ಲಿ ನಾವು ಶಾಪಿಂಗ್ ಕೂಡ ಹೋಗಿದ್ವಿ ಗೈಸ್. ನಿಮಗೆ ಗೊತ್ತಿಲ್ವೋ ಗೊತ್ತಿಲ್ಲ, ಯೂಸ್ಟಾ ಅಲ್ಲಿ ಆಫರ್ ನಡೀತಾ ಇದೆ. ಐ ಡೋಂಟ್ ನೋ ಹಾಸನಲ್ಲೂ ಇದೆಯೋ ಅಥವಾ ಬೇರೆ ಕಡೆ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಹಾಸನಲ್ಲಿ ಯೂಸ್ಟಾ ಅಲ್ಲಿ ಸಖತ್ ಕ್ರೇಜಿ ಆಫರ್ಸ್ ನಡೀತಾ ಇದೆ. ಎಲ್ಲ ಕ್ವಾಲಿಟಿ ಜೀನ್ಸ್ ಪ್ಯಾಂಟು ಜಸ್ಟ್ 399ಗೆ ಕೊಡ್ತಾ ಇದ್ದಾರೆ ಆ್ಯಂಡ್ ಟೀ ಶರ್ಟ್ಸ್ ಎಲ್ಲ 199ಗೆ ಕೊಡ್ತಾ ಇದ್ದಾರೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಹೋಗೊಂದ್ಸಲ ಚೆಕ್ಔಟ್ ಮಾಡಿ. ನಮ್ಮಪ್ಪ ಬಂದರು ನೋಡಿ ಇಲ್ಲಿ. ಅಂತೂ ಇಂತೂ ನನ್ನ ಸಿಸ್ಟರ್ಸ್ ಹೋಗ್ಬಿಟ್ಟು ಮ್ಯಾನೇಜರ್ನ ಒಪ್ಸಿ ಕರ್ಕೊಬಂದ್ರು. ಹೆಂಗ್ ನೋಡಿ ಯೂನಿವರ್ಸ್ ರಿವರ್ಸ್ ಆಗ್ತಾ ಇದೆ. ಮುಂಚೆ ಎಲ್ಲ ನಮ್ಮ ಅಪ್ಪ ಅಮ್ಮ ಸ್ಕೂಲಿಗೆ ಬಂದ್ಬಿಟ್ಟು ಪ್ರಿನ್ಸಿಪಲ್ಗೆ ಹೇಳ್ಬಿಟ್ಟು ಪರ್ಮಿಷನ್ ಕೇಳ್ಕೊಂಡು ಕರ್ಕೊಂಡ್ಬರ್ತಾ ಇದ್ರು. ಇವಾಗ ಮಕ್ಕಳು ಹೋಗ್ಬಿಟ್ಟು ಅಪ್ಪನ ಕರ್ಕೊಂಬರಂಗೆ ಆಗಿದೆ. ಮೆಚ್ಚಲೇಬೇಕು ಧೈರ್ಯಕ್ಕೆ ಅವರಿಗೆ. ಸೊ ಇವಾಗ ಆ್ಯಕ್ಚುಲಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 1:30 ಆಗ್ತಾ ಇದೆ. ಎಲ್ಲರೂ ಲಂಚಿಗೆ ನಿಲ್ಲಿಸ್ಬಿಟ್ಟು ಇವಾಗ ಡೈರೆಕ್ಟಾಗಿ ಪ್ಲಾನ್ ಇರೋದೇನಂದ್ರೆ ಮಂಗ್ಳೂರ್ಗೆ ಹೊಡೆಯೋದು. ಇಲ್ಲಿ ಏನೋ ಪಡುಕೆರೆ ಬೀಚಾ, ಪಣಂಬೂರ್ ಬೀಚಿಗೆ ಹೋಗ್ತಾ ಇದೀವಿ ಫಸ್ಟ್ ನಾವು. ನಾನು ರೆಡಿ ಆಗಿದ್ದೀನಿ, ಆಲ್ರೆಡಿ ರೆಡಿಯಾಗೆ ಬಂದ್ಬಿಟ್ಟಿದ್ದೀನಿ ಬೀಚಲ್ಲಿ ಆಡಕ್ಕೆ. ಸೊ ಅಲ್ಲಿಂದ ಕಟೀಲ್ಗೆ ಹೋಗೋದು ಅಂತ ಪ್ಲಾನ್ ಇರೋದು. ಇವತ್ತು ಆಗುತ್ತೆ ಅಲ್ಲೋ ಗೊತ್ತಿಲ್ಲ ಕಟೀಲ್ ಹೋಗೋದು, ಇಲ್ಲ ಅಂದ್ರೆ ಅಲ್ಲೇ ಮಂಗಳೂರಲ್ಲಿ ಸ್ಟೇ ಆಗಿ ಕಟೀಲ್ ಹೋಗಿ ಅಲ್ಲಿಂದ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗೋದು ಅಂತ ಪ್ಲಾನ್ ಆಗಿರೋದು. ಏನಾಗುತ್ತೆ ಅಂತ ನೋಡೋಣ, ಊಟಕ್ಕೆ ಸ್ಟಾಪ್ ಕೊಟ್ಟಾಗ ಸಿಗ್ತೀನಿ. ಗೈಸ್ ಇವಾಗ ಊಟ ಆಯ್ತು, ಇವಾಗ ಹೊರಡ್ತಾ ಇದ್ದೀವಿ. ಇದು ನಮ್ಮ ಡ್ಯಾಡಿ ಕಾರು, ಇದು ನಮ್ಮ ಕೋಮಲ್ ಅವ್ರ ಕಾರು. ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಗ್ಯಾಸ್ ಪಣಂಬೂರ್ ಉಣ್ಣಕ್ಕೆ ಹೋಗಿ ಬಂದು ಆಯ್ತಲ್ಲ ಇಲ್ಲೇನೆ. ಗೈಸ್ ನಾವು ಇವಾಗ ಪೋರ್ಟ್ ಸಿಟಿಗೆ ಎಂಟ್ರಾಗ ಆಯ್ತು, ಮಂಗಳೂರಿಗೆ ಬಂದಾಯ್ತು. ನಮ್ಗೆ ಇಲ್ಲಿಂದ ಪೆಣಂಬೂರ್ ಬೀಚು ಅಥವಾ ಪಣಂಬೂರ್ ಬೀಚು ಇನ್ನು 26 minutes ಇದೆ ಅಷ್ಟೇ. ಹೋಗ್ಬಿಟ್ಟು ಬಿದ್ಬಿಟ್ಟು ಒಂದು ಅರ್ಧ ಗಂಟೆ ಒದ್ದಾಡಿ ಎದ್ದು ಬಂದು ಗೈಸ್ ಇದು ಪೋರ್ಟ್ ಅಂತ ಇಲ್ಲಿದೆ. ನಮ್ಮ ಅಪ್ಪ ಎಲ್ಲ ಇಲ್ಲಿ ವರ್ಕ್ ಮಾಡಿದಾರಂತೆ ಹಂಗಂತ ಮಾತಾಡ್ತಾ ಇದ್ರು. ಇಲ್ಲಿ ಕಾಣಿಸ್ತಾ ಇಲ್ಲ, ಅದ್ರ ಫುಲ್ ದೊಡ್ಡ ಗೋಡೆ ಬಂದರು ಎಂಟ್ರೆನ್ಸ್ ಅಲ್ಲಿ ನೋಡಿ ಇಲ್ಲಿ.
ನಾಯ್ಸ್ ಬ್ಯಾಂಗ್ಳೂರ್ ಪೋರ್ಟ್. ಅಲ್ಲಿ ನೋಡಿ ಗೈಸ್ ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ, ಅಲ್ಲೆಲ್ಲ ಕ್ರೇನ್ಸ್ ಎಲ್ಲ ಇದೆ, ವಸ್ತುಗಳನ್ನೆಲ್ಲ ಎತ್ತಿಡಕ್ಕೆ ಬೋಟ್ಗಳೆಲ್ಲ ಇದೆ. ಎಷ್ಟೊಂದು ದೊಡ್ಡದಿದೆ ಇಲ್ಲೆಲ್ಲ. ಪನಂಬೂರ್ ಬೀಚ್ ರೋಡ್. ಪೆನಂಬೂರ್ ಬೀಚ್ ರೀಚ್ ಆಗಾಯ್ತು. ಈ ರೀತಿ ಅವರ ಪಾರ್ಕಿಂಗ್ ಲೊಕೇಶನ್ ಕಾಣಿಸ್ತಾ ಇದೆ. ಈ ರೀತಿ ಎಲ್ಲ ಪಾರ್ಕ್ ಮಾಡಿದ್ವಿ. ಇಲ್ಲೇ ಕಾರ್ ಒಳಗಡೆನೆ ನಾನು ಟಾಪ್ ಚೇಂಜ್ ಮಾಡ್ಕೊಂಡೆ ಅಷ್ಟೇ, ಜಸ್ಟ್ ಟೀ ಶರ್ಟ್ ಚೇಂಜ್ ಮಾಡ್ಕೊಂಡೆ. ಅದೇ ಶಾರ್ಟ್ಸ್ ಅಲ್ಲಿ ಬಂದಿದ್ದೆ ಜಿಮ್ ಏನೋ ನೀರಿಗೆ ಬೀಳ್ಬೇಕು ಅಂತ. ನಾವೆಲ್ಲ ಇವಾಗ ರೆಡಿ ಆಗಿದ್ದೀವಿ ವಾಟರ್ ಒಳಗಡೆ. ಓಕೆ ಲೆಟ್ಸ್ ಎಂಜಾಯ್. ಎಲ್ಲ ರೆಡಿ ಆದ್ರು ಹುಡುಗಿರಲ್ಲ. ಇವಾಗೆಲ್ಲ ಹೋಗ್ತಾ ಇದ್ವಿ ಪೆನಂಬೂರ್ ಬೀಚ್ಗೆ. ಈ ರೀತಿ ಕಾಣಿಸ್ತಾ ಇದೆ ಪೆನಂಬೂರ್ ಬೀಚ್ನ ಎಂಟ್ರೆನ್ಸ್. ಬೀಚ್ ನೋಡಿ ಯಾವ ಕಾಲ ಆಗುತ್ತೆ ನಾನು. ಓ ಮೈ ಗಾಡ್ ಲುಕ್ ಅಟ್ ದಟ್. ಫುಲ್ ಇಲ್ಲೆಲ್ಲ ಕೈಟ್ ಎಲ್ಲ ಹಾರಿಸ್ತಾ ಇದ್ದಾರೆ. ಲುಕ್ ಸೋ ಗುಡ್, ಲುಕ್ ಸೋ ಗುಡ್. It's the sand, it's the sea, it's the sun. Ooh. Beauty. Woo. ನಮ್ಮಮ್ಮ ಇವತ್ತು ಟ್ರಾವೆಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೆನ್ನೆನೆ ಎಲ್ಲ ಚಿಪ್ಸ್ ಮಾಡಿ ಅವರೇ ಮನೆಯಲ್ಲೇ ಚಿಪ್ಸ್ ಮಾಡಿಟ್ಟಿದ್ದಾರೆ. ಯಾವ ಅಂಗಡಿ ಚಿಪ್ಸಿಗೂ ಕಡಿಮೆ ಇಲ್ಲ, ಸಖತ್ತಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಇರಬೇಕು ಅಂತಂದ್ರೆ. ಇವಾಗ ನೀವು ನೋಡ್ದಂಗೆ ಒಳ್ಳೆ ಮಸ್ತ್ ಮಜಾ ಮಾಡಿದ್ವಿ ನಾವು. ಫುಲ್ ಎಲ್ಲ ವೆಟ್ಟಾಗಿದ್ದೀವಿ. ಲೊಕೇಟ್ ಫುಲ್ ಎಲ್ಲ ವೆಟ್ಟಾಗ್ಬಿಟ್ಟಿದ್ದೀವಿ. ಇವಾಗ ಅದೇನೋ ಡ್ರೆಸ್ಸಿಂಗ್ ರೂಮ್ ಇದೆ ಅಂತ ಹೇಳಿ ಹೋಗ್ಬಿಟ್ಟು ಚೇಂಜ್ ಮಾಡಿಕೊಂಡು ಇವಾಗ ಕಟೀಲ್ ಹೋಗೋದು ಕ್ಯಾನ್ಸಲ್ ಆಯ್ತು ಯಾಕಂದರೆ ತುಂಬ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಟ್ರಾವೆಲು ಜಾಸ್ತಿ ಆಗುತ್ತೆ. ಪಬ್ಬಾಸ್ ಅಂತ ಫೇಮಸ್ ಐಸ್ ಕ್ರೀಮ್ ಅಂತೆ, ಅದನ್ನು ಟ್ರೈ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಐಸ್ ಕ್ರೀಮ್ ತಿನ್ಕೊಂಬಿಟ್ಟು ಧರ್ಮಸ್ಥಳಕ್ಕೆ ಹೋಗೋದು ನಾವು. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ರೂಮ್ ಮಾಡ್ಕೊಂಡಿದ್ವಿ, ಅಲ್ಲಿ ಹೋಗಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಧರ್ಮಸ್ಥಳ ಆ್ಯಂಡ್ ಸುಬ್ರಹ್ಮಣ್ಯ ನೋಡಿಕೊಂಡು ವಾಪಸ್ ಮನೆಗೆ. ಇವಾಗ ಡ್ರೆಸ್ ಚೇಂಜ್ ಮಾಡೋಣ. ಹೈ ಗಾಯ್ಸ್, ಐ ಆಮ್ ಬ್ಯಾಕ್. ನೀವು ನೋಡಿದಾಗ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಅನ್ಕೊಂಡಿದ್ದೆ ಆಸ್ಥೆಟಿಕ್ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು, ಬಟ್ ಆಗ್ತಾನೆ ಇಲ್ಲ ಅದು. ಸ್ನಾನ ಮಾಡೋಕ್ಕೆ ರೂಮ್ ಸಿಕ್ಕಿದೆ ಹೆಚ್ಚು ಆ್ಯಕ್ಚುಲಿ. ಸುಮ್ಮನೆ ಬಾತ್ರೂಮಲ್ಲೆಲ್ಲ ಹೋಗ್ಬಿಟ್ಟು ಐ ಮೀನ್ ಟಾಯ್ಲೆಟ್ ರೂಮಲ್ಲಿ ನುಗ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ನಾವು. ಈಗ ನಾವು ಆ್ಯಕ್ಚುಲಿ ಇವಾಗ ಟೈಮ್ ಬಂದ್ಬಿಟ್ಟು 8 o'clock ಆಗ್ತಾ ಬರ್ತಾ ಇದೆ. ಈಗ ಪನಂಬೂರ್ ಬೀಚ್ ಬಿಡ್ತಾ ಇದ್ದೀವಿ. ನಮಗೆ ರೂಮ್ ಸಿಕ್ಕಿದ್ದು ಅದು ಕ್ಯಾನ್ಸಲ್ ಆಯಿತು ಧರ್ಮಸ್ಥಳದಲ್ಲಿ. ತುಂಬ ಲೇಟಾಗಿ ಇನ್ನೂ ಕೀ ಇಸ್ಕೊಳಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾವು ಬೇಗ ಬಂದು 7 or 6 ಅಷ್ಟರೊಳಗಡೆ ಕೀ ಇಸ್ಕೋಬೇಕಂತ ಧರ್ಮಸ್ಥಳದಲ್ಲಿ, ಬಟ್ ಅದು ಕ್ಯಾನ್ಸಲ್ ಆಯಿತು. ಇವಾಗ ರೂಮ್ ಇಲ್ಲ ನಮ್ಮ ಹತ್ರ, ಏನೂ ಇಲ್ಲ. ಏನು ಮಾಡೋಣ ಅಂತ ಗೊತ್ತಿಲ್ಲ. ಎಲ್ಲರೂ ರೂಮ್ ಹುಡುಕ್ಬೇಕು. ಸೊ ರೂಮ್ ಹುಡ್ಕೊಂಡು ಹೋಗಿ ಸೆಟ್ಲ್ ಆಗಿದ್ರೆ ಅದೇ ಸಾಕು. ಇವಾಗ ಆನ್ ದ ವೇ ಹೋಗ್ತಾ ಕಾಫಿ ಗಿಫಿಂಗ್ ನಿಲ್ಸೋಣ ಅನ್ಕೊಂಡಿದ್ದೀವಿ. ಎಲ್ಲರೂ ಟಯರ್ಡ್ ಆಗಿದ್ದೀವಿ. ಲೆಟ್ಸ್ ಗೋ. ಫೇಮಸ್ ಪಬ್ಬಾಸಿಗೆ ಬಂದಿದ್ದೀವಿ. ಅಲ್ಲಿ ನೋಡಿದ್ರೆ ನೀವು ಸೀಟಿಂಗೋಸ್ಕರ ತುಂಬ ಕ್ಯೂ ಇದೆ. ಇಲ್ಲಿ ಪಾರ್ಸಲ್ ತೊಗೊಂಡು ಹೋಗ್ಬೋದು ನೀವು. ಇಲ್ಲಿ ಆರ್ಡರ್ ಮಾಡಿದರೆ ಈ ಕಡೆ ಪಾರ್ಸಲ್ನ ತೊಗೊಂಡು ಹೋಗ್ಬೋದು. ಆ ರೀತಿ ಸರ್ವಿಸ್ ಮಾಡಿದ್ದಾರೆ ಈಸಿ ಆಗಲಿ ಅಂತ. ಅಲ್ಲಿ ನೋಡೋಕೆ ಹೋದರೆ ತುಂಬಾ ಕ್ಯೂ ಇದೆ. ಆ್ಯಕ್ಚುಲಿ ನಾವು ಬಂದಾಗ ತುಂಬಾ ಕ್ಯೂ ಇತ್ತು. ಇವಾಗ ಸ್ವಲ್ಪ ಜನ ಒಳಗಡೆ ಹೋಗಿದ್ದಾರೆ. ಸೀಟಿಂಗ್ಗೆ ಅಲ್ಲಿ ಹೋಗಬೇಕು. ನಾವಿವಾಗ ಪಾರ್ಸಲಲ್ಲಿ ಒಂದು ಫ್ರೂಟ್ ಫೇಟ್ ಅಂತೆ, ಫ್ರೂಟ್ ಫೇಟ್ ತೊಗೊಂಡಿದ್ದೀವಿ. ಇನ್ನೊಂದು ತಿರಾಮಿಸು, ಇನ್ನೊಂದು ಗಡ್ಬಡ್ ತೊಗೊಂಡಿದ್ದೀವಿ, ಇನ್ನೊಂದು ತಿರಾಮಿಸು. ಇವರ ಫೇಮಸ್ ಐಸ್ ಕ್ರೀಮ್ ಬಂದ್ಬಿಟ್ಟು ಗಡ್ಬಡ್. ಇವ್ರು ಅದಕ್ಕೆ ಫೇಮಸ್ ಅಂತೆ ಪಬ್ಬಾಸ್ ಅವರು. ಸೊ ಲೆಟ್ಸ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಗಡ್ಬಡ್, ತಿರಾಮಿಸು ಆ್ಯಂಡ್ ದಿಸ್ ಇಸ್ ಫ್ರೂಟ್ ಫೇಟ್. ಫ್ರೂಟ್ ಫೇಟ್ ಅಂತ ಇದೆ ಗೈಸ್. ನಾನು ಫ್ರೂಟ್ ಫೇಟ್ ತಿಂತಾ ಇದ್ದೀನಿ. ಯಮ್ಮಾಗಿದೆ, ಸೀರಿಯಸ್ಲಿ ಹೇಳ್ತೀನಿ. ಗಡ್ಬಡ್ ನಾನು ತುಂಬ ತಿಂದಿದ್ದೀನಿ, ಬಟ್ ನಾರ್ಮಲ್ ಗಡ್ಬಡ್ ಥರನೇ ಇದು. ಗಡ್ಬಡಲ್ಲಿ ಅವರೇ ಸ್ಪೆಷಲ್ ಫ್ರೂಟ್ ಫೇಟ್ ಅಂತ ಹೇಳ್ಬಿಟ್ಟು. ಕೋಲ್ಡ್ ತಿಂದ್ಬಿಟ್ಟು ನನ್ನ ನಾಲ್ಗೆ ಆ್ಯಕ್ಚುಲಿ ಹೊರಡ್ತಾ ಇಲ್ಲ. ಫ್ರೂಟ್ ಫೇಟ್ ತುಂಬ ಯಮ್ಮಾಗಿದೆ. ಟ್ರೈ ಮಾಡಿ ಮಂಗಳೂರಿಗೆ ಬಂದಾಗ.
ಗೈಸ್ ಇವಾಗ ರೂಮಿಗೆ ಬಂದ್ವಿ ಊಟ ಮಾಡಿಕೊಂಡು ಅಲ್ಲೆಲ್ಲೋ ಈ ಥರ ಇದೆ ರೂಮ್ ಇವಾಗ ನೋಡಿ. ಇಂಡಿಯನ್ ಥಿಂಗ್ ಬಂದ ಕೂಡಲೇ ಎಲ್ಲ ಟವೆಲ್ ಒಣಗಾಗ್ತಾ ಇದೆ. ಐ ಆಮ್ ಬ್ಯಾಕ್. ನೆನ್ನೆ ಅರ್ಧಕ್ಕೆ ವಿಡಿಯೋ ಸ್ಟಾಪ್ ಆಗಿಬಿಟ್ಟಿತ್ತು, ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು. ಇವಾಗ ಸ್ಟೋರೇಜ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಮಾರ್ನಿಂಗ್ ನೆಕ್ಸ್ಟ್ ಡೇ ಆಗಿದೆ. ನೀವು ನೋಡ್ತಿರೋಂಗೆ ನಾವೆಲ್ಲ ರೆಡಿ ಆಗಿದ್ದೀವಿ, ಆಲ್ ಸೆಟ್ ಟು ಗೋ ಟು ಧರ್ಮಸ್ಥಳ. ಇವಾಗ 7 o'clock ಆಗ್ತಾ ಬಂದಿದೆ. ಲುಕ್ ಎಟ್ ಹಿಯರ್. ಇಲ್ಲಿ ಐನಾರು ಇವರೇ ಪೂಜೆ ಮಾಡೋದು ಇಲ್ಲಿ ಹೋಗ್ಬಿಟ್ಟು ಫುಲ್ ಎಲ್ಲ ರೆಡಿ ಆಗಿಬಿಟ್ಟಿದ್ದೀವಿ. ಇವಾಗ ಬಿಡ್ತಾ ಇದ್ದೀವಿ ಗೈಸ್. ನಾನು ಆ್ಯಕ್ಚುಲಿ ನಿಮಗೆ ರೂಮ್ ತೋರಿಸ್ಬೇಕು ಅಂದ್ಕೊಂಡೆ. ಹೊಸದಂತೆ ಹೋಟೆಲು, ತುಂಬ ಚೆನ್ನಾಗಿದೆ ರೂಮು, ತುಂಬ ಕ್ಲೀನಾಗಿದೆ, ಬೆಡ್ಸು ಎಲ್ಲ ಚೆನ್ನಾಗಿದೆ. ನಾವು 8 ಮೆಂಬರ್ಸು 6 ರೂಮ್ ಶೇರಿಂಗಲ್ಲಿ ಮಲ್ಕೊಂಡಿದ್ವಿ. 8 ಮೆಂಬರ್ಸ್ ಆರಾಮಾಗಿ ಅಕಾಮಡೇಟ್ ಆಗ್ತಾರೆ ಇಲ್ಲಿ. ನಾನು ರೂಮ್ ತೋರಿಸ್ಬಿಡ್ತೀನಿ ನಿಮಗೆ. ಇದು ಎಂಟ್ರೆನ್ಸು. ಈ ಕಡೆ ಒಂದು ಬೆಡ್ ಹಾಕಿದ್ದಾರೆ, ಡಬಲ್ ಕಾಟು. ಈ ಕಡೆ 2 ಡಬಲ್ ಕಾಟ್ ಹಾಕಿದ್ದಾರೆ. ತುಂಬ ಸ್ಪೇಷಿಯಸ್ ಆಗಿದೆ, ಎಲ್ಲ ಕ್ಲೀನ್ ಆಗಿದೆ, ಬೆಡ್ಸ್ ಗಿಡ್ಸ್ ಎಲ್ಲ. ಇದ್ರ ನೇಮ್ ಬಂದ್ಬಿಟ್ಟು ಬಾಲಾಜಿ ಕಂಫರ್ಟ್ಸ್ ಅಂತ ಗೈಸ್. ಆಮೇಲೆ ವಾಶ್ರೂಮ್ ತುಂಬಾ ದೊಡ್ಡದಾಗಿದೆ. ಲುಕ್ ಎಟ್ ಹಿಯರ್. ತುಂಬಾ ದೊಡ್ಡದಾಗಿದೆ ವಾಶ್ರೂಮ್, ತುಂಬ ನೀಟಾಗಿದೆ. ಆ್ಯಂಡ್ ಇಷ್ಟೇ ಅಲ್ಲದೆ ಆಚೆನೂ ಕೂಡ ಒಂದು ವಾಶ್ರೂಮ್ ಕೊಟ್ಟಿದ್ರು, ಕಾಮನ್ ವಾಶ್ರೂಮ್. ಅದನ್ನು ಯೂಸ್ ಮಾಡ್ಕೋಬೋದಿತ್ತು. ಆಪೋಸಿಟ್ ಇದೆ ನಮ್ಮ ರೂಮ್ ಆಪೋಸಿಟ್ಟು. ಅದ್ರ ಅಕ್ಕಪಕ್ಕ ಯಾವ ಏನಂತಾರೆ ರೂಮ್ಸು ಇರಲಿಲ್ಲ. ಸೊ ತುಂಬ ಕ್ಲೀನಾಗಿದೆ. ನಿಮಗೆ ಏನಾದ್ರೂ ಧರ್ಮಸ್ಥಳಕ್ಕೆ ಬಂದಾಗ ಸ್ಟೇ ಆಗೋಕ್ಕೆ ಪ್ಲೇಸ್ ಬೇಕು ಅಂತಂದರೆ ಹೋಟೆಲ್ ನೇಮನ್ನು ಕೊಟ್ಟಿರ್ತೀನಿ, ಇಲ್ಲಾಂದರೆ ಹೋಟೆಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಯೂಸ್ ಮಾಡ್ಕೋಬೋದು. ಟುಡೇ ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ನಾನು ಇಯರಿಂಗ್ಸ್ ಹಾಕಿದ್ದೀನಿ, ತಾಳಿ ಹಾಕಿದ್ದೀನಿ, ಈ ರೀತಿ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ನಾವು ಎಲ್ಲರೂ ಖಾಲಿ ಮಾಡಾಯಿತು ನೀವು ನೋಡ್ದಂಗೆ. ಲೆಟ್ಸ್ ಗೋ. ಇದು ಬಾಲಾಜಿ ಕಂಫರ್ಟ್ಸ್, ನೋಡ್ಕೊಬಿಡಿ ನಂಬರ್ ಬೇಕಾದರೆ. ಆ್ಯಂಡ್ ಈ ರೀತಿ ವ್ಯೂ ಇದೆ. ಎಣ್ಣೆ ಫುಲ್ ಬಿಸಿಲಿತ್ತು. ಇವತ್ತು ಬೆಳಗ್ಗೆ ನೋಡಿ ಫುಲ್ ಚಳಿ. ಆ್ಯಂಡ್ ಫಾಗ್ ಎಷ್ಟು ಬೇಗ ಕವರ್ ಆಗ್ತಾ ಇದೆ ಗ್ಲಾಸ್ ಮೇಲೆ ಅಂತ ಅಂದರೆ ಕಾಣಿಸ್ತಾನೆ ಇಲ್ಲ ಮುಂದೆ ರೋಡ್. ಆ್ಯಕ್ಚುಲಿ ಸಖತ್ ಫಾಗ್ ಇದೆ, ಚಳಿ ಇದೆ ಬೆಳಗ್ಗೆ ಟೈಮು. ನಮ್ಮ ರೂಮಿಂದ ಧರ್ಮಸ್ಥಳಕ್ಕೆ ಜಸ್ಟ್ 10 minutes ಗೈಸ್. ಸೊ ಟ್ರಾವೆಲ್ಲು ಈಸಿ ಇದೆ. ಗೈಸ್ ಈಗ ಡೋರ್ ನಂಬರ್ 2 ಇಂದ ಎಂಟ್ರಿ ಆಗಿದ್ದೀವಿ. ಕಾಣಿಸ್ತಿದೆ ಸ್ವಲ್ಪ ರಶ್ ಇದೆ ಗೇಟ್ ನಂಬರ್ 2 ಅಲ್ಲಿ. ಅಂದರೆ ಇಲ್ಲ ನೋಡಿ, ಇಲ್ಲೆಲ್ಲ ಯಾರು ಜನ ಇಲ್ಲ. ಡೈರೆಕ್ಟಾಗಿ ಅಲ್ಲೇ ಎಂಟ್ರಿ ಏನೋ ಕೊಡ್ತಾ ಇದ್ದಾರೆ. ಅದು ಯಾವ ರೀತಿ ಎಂಟ್ರಿ ಅಂತ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಈ ರೀತಿ ಎಂಟ್ರಿ ಮಾಡ್ತಾ ಇರೋದು. ಲೆಟ್ಸ್ ಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹಿಂದೆಯಿಂದ ಫುಲ್ ಸುತ್ತಾಕೊಂಡು ಹೋಗ್ಬೇಕು, ಆ ರೀತಿ ಇದೆ ಗೈಸ್. ಇದು ಕ್ಯೂ ಕಾಂಪ್ಲೆಕ್ಸ್. ಅದರಲ್ಲಿ 8 ಹಾಲ್ ಇದೆ ಅಂತ. ಅದರೊಳಗಡೆ ತಿರುಪತಿಲಿ ಕೂಡಾಕ್ತಾರಲ್ಲ, ಆ ರೀತಿ ಕೂಡಾಕ್ತಾರಲ್ಲ ನೋಡಿ, ಇಲ್ಲಿ ಹೋಗ್ತಾ ಇದ್ದಾರೆ ಜನ. ಮೇ ನಾವು ಅಲ್ಲಿ ಹೋಗ್ಬೋದೇನೋ ಗೊತ್ತಿಲ್ಲ ನಮಗೆ. ಲೆಟ್ಸ್ ಗೋ. ಸೋ ಕನ್ಫ್ಯೂಸಿಂಗ್ ಗಾಯ್ಸ್, ಸೋ ಕನ್ಫ್ಯೂಸಿಂಗ್. ಹೊಸ ಬಿಲ್ಡಿಂಗ್ ಇದೆಲ್ಲ ಫುಲ್. ನಾವು ಇವಾಗ ಏನು ನಡ್ಕೊಂಡು ಹೋಗ್ತಿದ್ದೀವಲ್ಲ, ಇದೆಲ್ಲ ಹೊಸ ಬಿಲ್ಡಿಂಗ್ ಇದೆಲ್ಲ. ಒಳಗಡೆ ರೂಮಲ್ಲಿ ಕೂಡಾಕಿದ್ದಾರೆ. ಎಸ್, ನಮ್ಮನ್ನು ರೂಮಲ್ಲಿ ಕೂಡಾಕ್ತಾರೆ ಅನ್ಸುತ್ತೆ. ಗೈಸ್ ರೂಮ್ಸ್ ಅಲ್ಲಿ ವಾಶ್ರೂಮ್ ಕೂಡ ಇದೆ. ಇದೇ ವಾಶ್ರೂಮು. ಸ್ನ್ಯಾಕ್ಸ್ ಕೂಡ ಸಿಗುತ್ತೆ ನಿಮಗೆ ತಿನ್ನಕ್ಕೆ. ಈ ಹಾಲನ್ನ ಶೀಘ್ರದಲ್ಲಿ ಕರೆಯಲಿದೆ ಅಂತೆಲ್ಲ ಹಾಕಿದ್ದಾರೆ ನೋಡಿ. ಅವ್ರಿಗೆ ಬಿಡ್ತಾ ಇದ್ದಾರೆ ಇವಾಗ. ಆ ಹಾಲ್ ಅವ್ರಿಗೆ ಬಿಡ್ತಾ ಇದ್ದಾರೆ, ಈ ಹಾಲ್ ಅವ್ರು ನೆಕ್ಸ್ಟ್. ನಾವಿದ್ವಲ್ಲ ಆ ಕೋಣೆದು ಬಿಟ್ಟಿದ್ದಾರೆ ಇವಾಗ. ಈ ಕೋಣೆಯಿಂದ ಎಲ್ಲ ಹೋಗ್ತಾ ಇದ್ದೀವಿ. ಈ ರೀತಿ ಕಾಣುತ್ತೆ ರೂಮ್ಸು. ಆ್ಯಂಡ್ ಈ ರೀತಿ ಎಂಟ್ರಿ ಕೊಡ್ತಾ ಇದ್ದಾರೆ. ಗೈಸ್ ಇಲ್ಲೂ ರೂಮ್ಸ್ಗಳಿದೆ ನೋಡಿ. ಇಲ್ಲಿ ಜಾಸ್ತಿ ಜನ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲೂ ಕೂರ್ಸಿಲ್ಲ ಯಾರೂ ಅಷ್ಟೇ. ಬಟ್ ಇಲ್ಲೂ ರೂಮ್ಸ್ಗಳಿದೆ ತುಂಬ. ಗೈಸ್ ದೇವ್ರ ದರ್ಶನ ತುಂಬ ಚೆನ್ನಾಗಿ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಆ್ಯಂಡ್ ಕಾಫಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇದಾದ್ಮೇಲೆ ಸೌತಡ್ಕ ಗಣಪತಿಗೆ ಹೋಗೋಣ ಅನ್ಕೊಂಡಿದ್ದೀವಿ. ಬಿಕಾಸ್ ಆನ್ ದ ವೇನೇ ಸಿಗತ್ತಂತೆ. ಸೊ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗ್ಯಾರಂಟಿ ಇದೆಯೋ ಅಲ್ವೋ ಗೊತ್ತಿಲ್ಲ ನನಗೆ. ತುಂಬ ಚೆನ್ನಾಗಾಯ್ತು ದರ್ಶನ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜನ ಅಷ್ಟೊಂದಿಲ್ಲ. ಜನ ಇದ್ದಾರೆ ಬಟ್ ಹೆವಿ ಕ್ರೌಡು ಆ ರೀತಿ ಏನಿಲ್ಲ. ಆರಾಮಾಗಿ ದರ್ಶನ ಸಿಗುತ್ತೆ ನಿಮಗೆ.
ಸೌತಡ್ಕ ಗಣಪತಿಗೆ ಹೋಗಿ ಬಂದಾಯ್ತು. ಇವಾಗ ಕುಕ್ಕೆಗೆ ಹೋಗ್ತಾ ಇದೀವಿ. ಆಕ್ಚುಲಿ ನನಗೆ ನೆನಪಾಗ್ತಾ ಇತ್ತು, ನಾನು ಕುಕ್ಕೆಗೆ ಹೋಗಿ ಆಲ್ಮೋಸ್ಟ್ ಒಂದು 10 ವರ್ಷ ಆಗಿದೆ. ಯಾವಾಗಲೂ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ ಆ್ಯಂಡ್ ಸೌತಡ್ಕ ಗಣಪತಿಗೆ ಹೋಗ್ತಾ ಇದ್ವಿ, ಬಟ್ ಕುಕ್ಕೆಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಹೋಗ್ತಾ ಇದೀವಿ. ಆ್ಯಕ್ಚುಲಿ ರೋಡ್ ಎಷ್ಟು ಕೂಲ್ ಆಗಿದೆ ಅಂದರೆ ಫುಲ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೀವಿ. ಚೆನ್ನಾಗಿ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ನೋಡಿ, ಫುಲ್ ಫಾರೆಸ್ಟ್. ನೈಸ್ ಗೈಸ್, ನಾವು ಸುಬ್ರಹ್ಮಣ್ಯ ರೀಚ್ ಆದ್ವಿ, ಕುಕ್ಕೆ ಸುಬ್ರಹ್ಮಣ್ಯ. ನನಗೆ ಆ್ಯಕ್ಚುಲಿ ಏನೂ ನೆನಪಾಗ್ತಾ ಇಲ್ಲ. ಟೆಂಪಲ್ ನೋಡಿರೋದು ನಾನು ಯಾವಾಗ ನೋಡಿದ್ದೀನಿ, ರೋಡ್ಸ್ಗಳು ಏನೂ ನೆನಪಾಗ್ತಾ ಇಲ್ಲ. ತುಂಬ ವರ್ಷಗಳೇ ಆಗಿದೆ ಕ್ಲಿಯರ್ ಆಗಿ ಮಾತ್ರ ನಾನು ಇಲ್ಲಿಗೆ ಬಂದು. ತುಂಬ ಚೆನ್ನಾಗಿ ಅನ್ನಿಸ್ತದೆ ಆ್ಯಕ್ಚುಲಿ ಸುಬ್ರಹ್ಮಣ್ಯಕ್ಕೆ ಬಂದು. ನನಗೆ ಏನಕ್ಕೆಲ್ಲ ಜಾಸ್ತಿ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಸುಬ್ರಹ್ಮಣ್ಯಕ್ಕೆ ಬರೋದೇ ಇಲ್ಲ ಅಂತ ಡೌಟ್ ಬರ್ತಾ ಇದೆ ನನಗಿವಾಗ. ಸೊ ಇಲ್ಲೂ ಆ್ಯಕ್ಚುಲಿ ಇವತ್ತು ಸಂಡೇ ಎಲ್ಲ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಪಾರ್ಕಿಂಗ್ ಅಂತೂ ಎಲ್ಲ ಕಡೆ ಫುಲ್ಲಾಗಿ ಹೋಗಿದೆ. ಸೊ ಇವಾಗ ಹೋಗೋಣ, ದರ್ಶನ ಮಾಡ್ಕೊಳ್ಳೋಣ. ಒಂದು ಸಾಕು ಗೈಸ್. ಅದು ಊಟಕ್ಕೆ ಹೆವಿ ಅಂದರೆ ಹೆವಿ ಜನ ಇದ್ದಾರೆ ಆ್ಯಕ್ಚುಲಿ. ಈಗ ಕಾಣಿಸ್ತಾ ಇದೆ ಒಳಗಡೆ. ಹಾಯ್ ಗೈಸ್, ಐ ಆಮ್ ಬ್ಯಾಕ್. ಸುಬ್ರಹ್ಮಣ್ಯದಲ್ಲೂ ದರ್ಶನ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾನು ಹೇಳ್ದಂಗೆ 10 ವರ್ಷಗಟ್ಟಲೆ ಆಗಿತ್ತು. ನಂಗೆ ಫೇಸೇ ನೆನಪಿರಲಿಲ್ಲ ಆ್ಯಕ್ಚುಲಿ, ದೇವರದ್ದು ಫೇಸೇ ನೆನಪಿರಲಿಲ್ಲ. ಸೊ ಚೆನ್ನಾಗಿ ದರ್ಶನ ಆಯಿತು. ಬಟ್ ಏನಂತಾರೆ, ಪ್ರಸಾದ ತಿನ್ನೋಕ್ಕಾಗಿಲ್ಲ. ಸಖತ್ ರಶ್ ಇದೆ. ಧರ್ಮಸ್ಥಳದಲ್ಲೂ ಜನ ಇದ್ದಾರೆ ಬಟ್ ರಶ್ ಅನ್ಸಲ್ಲ. ಬಟ್ ಇಲ್ಲಂತೂ ಹೆವಿ ಅಂದರೆ ಹೆವಿ ರಶ್ ಇದ್ದಾರೆ ಜನ ಆ್ಯಂಡ್ ತುಂಬ ಬಿಸಿಲಿದೆ ಮಾತ್ರ. ಸೊ ಹಾಗಾಗಿ ಪ್ರಸಾದ ತೊಗೊಳಕ್ಕಾಗಿಲ್ಲ ನಮಗೆ. ಸೊ ನಾವು ವಾಪಸ್ ಇವಾಗ ಹಾಸನ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೇ ಆನ್ ದ ವೇ ಹೋಗ್ತಾ ಊಟ ಮಾಡಿಕೊಂಡು ಮನೆಗೆ ಹೋಗೋದು ಗೈಸ್. ಸೊ ಇಷ್ಟ ಆಗಿತ್ತು ನನ್ನ ವ್ಲಾಗ್. ಏನಾದರೂ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಆನ್ ಮೈ ಚಾನಲ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಐ ಲವ್ ಯು ಆಲ್.